Hello students, welcome to RH Chemistry. So KCET 2024 ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ವಿಡಿಯೋವನ್ನು ಮಾಡಿ ಅಂಥೇಳಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿಕೊಂಡಿರೋದಕ್ಕೆ ಒಂದು ಸಣ್ಣ ವಿಡಿಯೋವನ್ನು ಮಾಡ್ತಿರುವಂಥದ್ದು. ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರುವಂತಹ ಡೇಟಾ ಏನಿದೆ ಅದು 2023 ಡೇಟಾವನ್ನು ತೆಗೆದುಕೊಂಡು ಹೇಳ್ತಾ ಇರುವಂಥದ್ದು. ಎಟ್ ದ ಎಂಡ್ ಆಫ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಶೋ ಯು 2022 ಆ್ಯಂಡ್ 23 ಕಂಪ್ಯಾರಿಸನ್ ಆಲ್ಸೋ. ಸೊ ಅದಾದ ಮೇಲೆ ಈ ವರ್ಷದ ನನ್ನ ಪ್ರೆಡಿಕ್ಷನ್ ಏನಿರಬಹುದು. ಪ್ರೆಡಿಕ್ಷನ್ ಕಂಪ್ಲೀಟ್ಲಿ ರಾಂಗ್ ಕೂಡ ಆಗಬಹುದು, 50% ಕರೆಕ್ಟ್ ಆಗ್ಬೋದು, 100% ಕರೆಕ್ಟ್ ಆಗ್ಬೋದು. ಬಟ್ ಇದು ಒಂದು ಪ್ರೆಡಿಕ್ಷನ್ ಅಷ್ಟೇ. ಅಂದರೆ ನನಗೇನು ಅನ್ನಿಸ್ತದೆ ನಾನು ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಹೊರತು ನಾನು ನಿಮಗೆ ಇದೇ ಬರ್ತದ ಅಂತ ಹೇಳ್ತಾ ಇಲ್ಲ. 2023 ಡೇಟಾವನ್ನು ತಗೊಂಡು ನಿಮಗೆ ರ್ಯಾಂಕ್ ವರ್ಸಸ್ ಮಾರ್ಕ್ಸನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ತಿಳಿದಿಟ್ಕೊಳ್ಳಿ, KCET ರ್ಯಾಂಕನ್ನು ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮಾಡ್ತಾರೆ KCET KE ಅವರು. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಏನಿದೆ ಈ ರೀತಿಯಾಗಿ ಕಾಣಿಸ್ತದೆ. ಮಾರ್ಕ್ಸ್ ಕಾರ್ಡಲ್ಲಿ ನಿಮಗೆ ಇಲ್ಲಿ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಮಾರ್ಕ್ಸ್ಗಳು ಬಂದಿರ್ತದೆ, ರೈಟ್? ಇಂಜಿನಿಯರಿಂಗ್, ಮೆಡಿಕಲ್ ಇಲ್ಲಿ ಬರೋದಿಲ್ಲ, ಯಾಕಂದ್ರೆ ನೀಟ್ ರಿಸಲ್ಟ್ ಮೇಲೆ ಡಿಪೆಂಡ್ ಇರ್ತದೆ. BNYS ರಿಸಲ್ಟ್ ಬಂದಿರ್ತದೆ ಇಫ್ ಯು ಹ್ಯಾವ್ ರಿಟರ್ನ್ PCB. ನಾಟಾ ಇದು ಬಂದಿರೋದಿಲ್ಲ. ಅಗ್ರಿಕಲ್ಚರ್ BSc ಫಾರ್ಮ್ ಸೈನ್ಸ್ ಕೋರ್ಸ್ ರಿಸಲ್ಟ್ ಬಂದಿರ್ತದೆ ಇಫ್ ಯು ರಿಟರ್ನ್ PCMB. ವೆಟರ್ನರಿ ಸೈನ್ಸ್ ರಿಸಲ್ಟ್ ಬಂದಿರ್ತದೆ PCB. ಅಗ್ರಿಕಲ್ಚರ್ BSc ರಿಸಲ್ಟ್ ಬಂದಿರ್ತದೆ ಪ್ರಾಕ್ಟಿಕಲ್ದು, ಈ ವರ್ಷ ಅದು ಕೂಡ ಆ್ಯಡ್ ಮಾಡಿ ಕೊಡ್ತಾರೆ. ವೆಟರ್ನರಿ ಪ್ರಾಕ್ಟಿಕಲ್ ಬಂದಿರ್ತದೆ. BSc ನರ್ಸಿಂಗ್ ರಿಸಲ್ಟ್ ಕೂಡ ಬರ್ತದೆ ಈ ವರ್ಷಕ್ಕೆ. B ಫಾರ್ಮಾ ರಿಸಲ್ಟ್ ಬಂದಿರ್ತದೆ, ಫಾರ್ಮಾ ಡಿ, ಲೆಟರಲ್ ಎಂಟ್ರಿ B ಫಾರ್ಮಾ ಇದು ಬಂದಿರೋದಿಲ್ಲ. ಕೆಳಗಡೆ ಈ ರೀತಿಯಾಗಿ ನಿಮಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕೊಟ್ಟಿರ್ತಾರೆ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತಂದರೆ PU ಎಕ್ಸಾಮ್ ಮಾರ್ಕ್ಸ್ ಅಥವಾ ಕ್ಲಾಸ್ 12 ಅಂತ ಹೇಳಿ. ಅದರ ಪಕ್ಕದಲ್ಲಿ CET ಮಾರ್ಕ್ಸ್ ಕೊಟ್ಟಿರ್ತಾರೆ, 60ಗೆ ಎಷ್ಟು ಬಿದ್ದಿದೆ ಅಂತೇಳಿ. ಈ ವರ್ಷ ನಿಮಗೆ 60ಗೆ ಕೊಡೋದಿಲ್ಲ. ಯಾಕಂತಂದರೆ ಟೋಟಲ್ PCM ಅಲ್ಲಿ ಕನ್ಸಿಡರ್ ಮಾಡಿದರೆ 41 ಕ್ವಶನ್ಸ್ಗಳು ಆಗ್ತದೆ. ಅಂದರೆ 141 ಕ್ವಶನ್ಸ್ಗಳು ಆಗ್ತದೆ. ಅದಕ್ಕೆ ತಕ್ಕಂಗೆ ಇಲ್ಲಿ ಮಾರ್ಕ್ಸನ್ನು ಕೊಟ್ಟಿರ್ತಾರೆ. ಮಾರ್ಕ್ಸ್ ನಮಗೆ ಎಷ್ಟಾರು ಬಂದಿರಲಿ, ಪರ್ಸೆಂಟೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ರ್ಯಾಂಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಅಂದರೆ ಬಹಳ ಸಿಂಪಲ್ಲು. ನಾನು ಇಲ್ಲಿ ತೆಗೆದುಕೊಂಡಿರುವಂಥ ಎಕ್ಸಾಂಪಲ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಿಮಗೆ ಬೋರ್ಡ್ ಮಾರ್ಕ್ಸ್ ಎಷ್ಟಿದೆ, 100 + 95 + 100 ಅಂದರೆ 295 ಮಾರ್ಕ್ಸ್ ಇದೆ, ಹೌದಾ? 295 ಇಲ್ಲಿ ಬರೆದಿದ್ದೀನಿ. ಡಿವೈಡೆಡ್ ಬೈ 3 ಮಾಡಿದರೆ ನಿಮಗೆ ಪರ್ಸೆಂಟೇಜ್ ಬರ್ತದೆ 98.33% ಬಂತು. ಆ್ಯಂಡ್ ಅದರ 50% 49.165% ಬಂತು. ಆಲ್ರೆಡಿ ವಿ ನೋ, ದಿಸ್ ಈಸ್ ಕಂಪ್ಲೀಟ್ಲಿ ಫಾರ್ ಇಂಜಿನಿಯರಿಂಗ್. ನಾನಿಲ್ಲಿ ಇಂಜಿನಿಯರಿಂಗ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇರೋವಂಥದ್ದು. ಇಂಜಿನಿಯರಿಂಗ್ ರ್ಯಾಂಕನ್ನು ಅನೌನ್ಸ್ ಮಾಡೋದಕ್ಕೆ 50% ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಮತ್ತು 50% KCET ಮಾರ್ಕ್ಸನ್ನು ತೆಗೆದುಕೊಂಡಿರುವಂಥದ್ದು. 50% ಇಲ್ಲಿ ತೊಗೊಂಡಾಗ ಇವು ಮೂರು ಸೇರಿದರೆ ನನಗೆ 295 ಆಗ್ತದೆ. ಇದರ 50% ಅಂತ ಬಂದಾಗ 49.165% ಬಂತು. ನೆಕ್ಸ್ಟು CET 50% ಬೇಕು ನಮಗೆ, ಹೌದಾ? CET ಇವು ಮೂರು ಮಾರ್ಕ್ಸನ್ನು ತೆಗೆದುಕೊಂಡಾಗ 40 + 41 + 46 ಅಂತಂದರೆ 127 ಬಂತು. 127 ಡಿವೈಡೆಡ್ ಬೈ 1.8 ಮಾಡಬೇಕು, ಯಾಕಂದರೆ 180 ಮಾರ್ಕ್ಸ್ ಸಿಗಿದೆ, ಹೌದಾ? 1.8 ಮಾಡಿ ಡೈರೆಕ್ಟಾಗಿ ನಿಮಗೆ 70.55 ಸಿಗ್ತದೆ. ಈ ಸಾರಿ ನೀವು 1.8 ಮಾಡೋ ಹಾಗಿಲ್ಲ, 1.41 ಮಾಡಬೇಕು. ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿರ್ತದೆ ಡಿವೈಡೆಡ್ ಬೈ 1.41 ಮಾಡಬೇಕು, ಯಾಕಂದರೆ 141ಗೆ ನಿಮ್ಮ ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರುವಂಥದ್ದು. ಅದರ 50% ಅಂದರೆ 35.27% ಆಯಿತು. ಇವೆರಡನ್ನು ಆ್ಯಡ್ ಮಾಡಿ ಯು ವಿಲ್ ಗೆಟ್ 84.43% ಇಯರ್. 84.43% ಇಲ್ಲಿ ಬಂತು. ಈ 84.43% ಮೇಲೆ ನಿಮ್ಮ ರ್ಯಾಂಕನ್ನು ಇಲ್ಲಿ ಅನೌನ್ಸ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿ. ಹಾಗಾದರೆ ಲಾಸ್ಟ್ ಇಯರ್ ಡೇಟಾ ಪ್ರಕಾರ ರ್ಯಾಂಕ್ ಯಾವ ರೀತಿ ಇತ್ತು, ಯಾವ ರೀತಿ ಚೇಂಜ್ ಆಯಿತು ಅನ್ನೋದನ್ನು ನೋಡೋಣಂತೆ. ಅದಕ್ಕಿಂತ ಮುಂಚೆ ಫಾರ್ KCET ಆ್ಯಂಡ್ ನೀಟ್ ಎಕ್ಸಾಮಿನೇಷನ್ ನಿಮಗೇನಾದರೂ ನನ್ನ ಕಡೆಯಿಂದ ಪರ್ಸನಲ್ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ಬೇಕು ಅಂತ ಇದ್ದರೆ ಟಿಲ್ ಅಡ್ಮಿಷನ್ ಕಾಂಟ್ಯಾಕ್ಟ್ ಮಾಡಿ 8277448606. ನಿಮಗೆ ಸೀಟ್ ಸಿಗ್ತದ ಅಂತ ಅನಿಸಿದರೆ ನಾನು ಜಾಯಿನ್ ಆಗಿ ಅಂತ ಹೇಳ್ತೀನಿ. ದೆರ್ ಇಸ್ ಆಫರ್ ಪ್ರೈಸ್ ಫ್ರಾಮ್ ಟುಡೇ. ಇವತ್ತಿಂದ ಆಫರ್ ಪ್ರೈಸ್ ಇರ್ತದೆ. ಯಾವುದು ಏನು ಆಫರ್ ಪ್ರೈಸ್ ಅನ್ನೋದಕ್ಕೆ ನೀವು ನನಗೆ ಮೆಸೇಜ್ ಮಾಡಿದರೆ ನಾನು ನಿಮಗೆ ಹೇಳ್ತೀನಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕು. ಟಿಲ್ May 31 ಇದು ಇರೋ ಅಂಥದ್ದು. ಇದರ ಯುಟಿಲೈಸೇಷನ್ ನೀವು ತೊಗೋಬೇಕು ಅಂತಂದರೆ ತೊಗೋಬೋದು. ಇದರಲ್ಲಿ ಆನ್ಲೈನ್ ಗೈಡೆನ್ಸ್ 2 ಟೈಪ್ ಇರ್ತದೆ. ಒಂದು ಆನ್ಲೈನ್ ಗೈಡೆನ್ಸ್ ಫಾರ್ ಈ ಒಂದು ಪ್ರಿಯಾರಿಟಿ ಲಿಸ್ಟ್ ಪ್ರಿಪರೇಷನ್ ಇರ್ಬೋದು, ಡಿಪೆಂಡಿಂಗ್ ಆನ್ ದ ಲಾಸ್ಟ್ ಇಯರ್ ಕಟ್ ಆಫ್. ಅದಾದ ಮೇಲೆ ನಿಮಗೆ
ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ, ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಟು ಮಾಪಪ್ ರೌಂಡ್, ಇವೆಲ್ಲ ಟಿಲ್ ಅಡ್ಮಿಷನ್ ನಿಮಗೆ ನನ್ನ ಸಪೋರ್ಟ್ ಇರ್ತದೆ. ಇನ್ನೊಂದು, ಸೊ ಆನ್ಲೈನ್ ಗೈಡೆನ್ಸ್ ಜೊತೆ ಕಂಪ್ಲೀಟ್ ಪ್ರೊಸೀಜರ್ನ ನಾವು ಮಾಡಿಕೊಡ್ತೀವಿ. ಯಾಕಂದರೆ ಭಾಳ ಕಡೆ ಏನಾಗ್ತದೆ, ಸೈಬರ್ದವರು ತಪ್ಪು ಮಾಡ್ತಾ ಇರ್ತಾರೆ, ಪೇರೆಂಟ್ಸಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಅಂಥ ಕೇಸಲ್ಲಿ ಸೊ ಕಂಪ್ಲೀಟ್ ಪ್ರೊಸೀಜರ್ ಕೂಡ ನಾವು ಮಾಡಿಕೊಡ್ತೀವಿ. ಸ್ವಲ್ಪ ಅದಕ್ಕೆ ಫೀಸ್ ಸ್ವಲ್ಪ ಹೈ ಆಗ್ತದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ May 31 ಒಳಗೆ ಆಫರ್ ಪ್ರೈಸ್ ಇರ್ತದೆ. ಫ್ರಮ್ ಟುಡೇ 22 May. ಸೊ ನೀವು ನನಗೆ ಮೆಸೇಜ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತೆಗೆದುಕೊಳ್ಬೋದು. ಸೊ ರಿಮೆಂಬರ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಗೈಡೆನ್ಸ್ ಇಲ್ಲದೇನೂ ಕೂಡ ನೀವು ನಿಮ್ಮ ಕೌನ್ಸಿಲಿಂಗ್ ಪ್ರೊಸೀಜರ್ನ ಮಾಡ್ಕೊಳ್ಬೋದು. ಬಟ್ ಕೌನ್ಸಿಲಿಂಗ್ ಅನ್ನೋದು ಇಟ್ ಈಸ್ ನಾಟ್ ಅ ವೆರಿ ಈಸಿ ಪ್ರೊಸೆಸ್. ಈಸಿ ಅಂತ ತೊಗೊಳೋದಕ್ಕೆ ಹೋಗಬೇಡಿ. ಇನ್ ಬಿಟ್ವೀನ್ ನಿಮಗೆ ಟೆನ್ಷನ್ ಆಗ್ತದೆ. ಸೊ KE ಅವರ ಪ್ರೊಸೀಜರ್ ನಿಮಗೆ ಅರ್ಥ ಆಗೋದಿಲ್ಲ, KE ಅವರ ಅಪ್ಡೇಟ್ ನಿಮಗೆ ಗೊತ್ತಾಗೋದಿಲ್ಲ. ಸೊ ಅಂತಹ ಕೇಸಲ್ಲಿ ನಮ್ಮ ಹೆಲ್ಪ್ ನಿಮಗೆ ಬೇಕಾಗ್ತದ ಅಂತ ಅನಿಸಿದರೆ ಸೊ ಯು ಕ್ಯಾನ್ ಜಾಯಿನ್, ರೈಟ್. ಸೊ ಭಾಳ ಸಿಂಪಲ್ಲು. ನೀವು ಲಕ್ಷಗಟ್ಟಲೆ ರೂಪಾಯಿ ಕೊಟ್ಟು ಮುಂದಿನ ಅಡ್ಮಿಷನ್ ಮಾಡಿಸ್ತಾ ಇದ್ದೀರಿ. ಆಲ್ರೆಡಿ ಲಕ್ಷಗಟ್ಟಲೆ ರೂಪಾಯಿ ಕೊಟ್ಟು ಸೊ ನೀವು ನಿಮ್ಮ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೀರಿ. ಇನ್ ಬಿಟ್ವೀನ್ ಇಲ್ಲಿ ಒಂದು ತಿಂಗಳು 2 ತಿಂಗಳು ಮಾಡುವಂಥ ಮಿಸ್ಟೇಕಿಂದಾಗಿ ನಿಮ್ಮ ಸೀಟ್ ನಿಮಗೆ ಮಿಸ್ ಆಗಬಾರ್ದು. ಅದಕ್ಕೆ ಕೆಲವೇ ಸಾವಿರ ರೂಪಾಯಿಗಳನ್ನ ನಾವು ತಗೋತೀವಿ. ಸೊ ಲೆಸ್ ದ್ಯಾನ್ ಸೊ ಒಂದಷ್ಟು ಅಮೌಂಟ್, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ಸೊ ಅಂದರೆ ನೀವು ನನಗೆ ಮೆಸೇಜ್ ಮಾಡಿದರೆ ಅಂದರೆ ಐ ವಿಲ್ ಗಿವ್ ಯು ದ ಇನ್ಫಾರ್ಮೇಷನ್, ರೈಟ್. ಸೊ ನಂಬರ್ ನೋಟ್ ಮಾಡ್ಕೊಂಡಿರಿ. ಸೊ ಕಾಲ್ ಮಾಡಬೇಡಿ, ಕಾಲ್ ಮಾಡಿದರೆ ರಿಸೀವ್ ಆಗೋದಿಲ್ಲ. ಓನ್ಲಿ ವಾಟ್ಸಪ್ ಮೆಸೇಜ್, ಡೂ ದ್ಯಾಟ್. ನೆಕ್ಸ್ಟ್, ಇದು ನಾನು ನಿಮಗೆ ತೋರಿಸ್ತಾ ಇರುವಂತಹ ನಾನು ನಿಮಗೆ ಸ್ವಲ್ಪ ಇದನ್ನು ಬ್ರಾಡ್ ಮಾಡಿ ತೋರಿಸ್ತೀನಿ, ನಿಮಗೆ ಕಾಣಬೇಕಲ್ಲ, ರೈಟ್. ಸೊ ಇಲ್ಲಿ ನೋಡ್ತಾ ಹೋಗಿ. ಬೋರ್ಡ್ ಟೋಟಲ್ 299 ಆಗಿತ್ತು. ಲಾಸ್ಟ್ ಇಯರ್ ಡೇಟಾ ಇದು. ಸೊ ಲಾಸ್ಟ್ ಇಯರ್ ಎಲ್ಲ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ನಾನು ಮಾಡಿರುವಂಥ ಡೇಟಾ ಇದು. KCET ಟೋಟಲ್ 138 ಆಗಿತ್ತು, 180ಗೆ ಇದು. ಸೊ 49.83% ಬೋರ್ಡ್ ಆಗಿದ್ರೆ 50% ಆಫ್ ಬೋರ್ಡ್ ಅಂದರೆ KCET 50% ಅಂದರೆ 38.33% ಆಗಿತ್ತು. ಸಿ ದ ರ್ಯಾಂಕ್ 377 ರ್ಯಾಂಕ್ ಟು ದ ಸ್ಟೇಟ್, 377 ರ್ಯಾಂಕ್ ಟು ದ ಸ್ಟೇಟ್. ಸಿ ನನ್ನ ಹತ್ರ ನನಗೆ ಬಂದಿದ್ದಂತಹ ಮಾರ್ಕ್ಸ್ ಕಾರ್ಡಿನ ಒಂದು ಅನಾಲಿಸಿಸ್ ನಾನು ನಿಮಗೆ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಬೋರ್ಡ್ ಟೋಟಲ್ 295 ಆಗಿತ್ತು, KCET 132 ಆಗಿದ್ರೆ ಸೊ ಎರಡರ 50% ಇಷ್ಟಿದೆ. ಟೋಟಲ್ ಪರ್ಸೆಂಟೇಜ್ 85.8 ಆಗ್ತದೆ, 769. ಸೊ ಈ ವರ್ಷನೂ ನಂದು ಮಾರ್ಕ್ಸು 85.8 ಆಗಿಬಿಟ್ರೆ ಪರ್ಸೆಂಟೇಜು 769 ಬರ್ತದಾ? ಚಾನ್ಸಸ್ ಇಲ್ಲ. ಡೆಫಿನೆಟ್ಲಿ ಇದಕ್ಕಿಂತ ಜಾಸ್ತಿ ಬರ್ತದ ಅನ್ನೋದು ಗೊತ್ತಿರಲಿ, ರೈಟ್. ಸೊ ಬೋರ್ಡ್ ಟೋಟಲ್ 295, 127. ನೋಡಿ 295 ಸೇಮ್ ಇದ್ರೂ ಕೂಡ 130 to 127 ಎಷ್ಟು ಡಿಫ್ರೆನ್ಸ್ ಅಪ್ಪ? 5 ಡಿಫ್ರೆನ್ಸ್ ಇದೆ. 5 ಮಾರ್ಕ್ಸ್ KCETಯಲ್ಲಿ ಡಿಫ್ರೆನ್ಸ್ ಆಗಿರೋದಕ್ಕೆ ರ್ಯಾಂಕ್ ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ. ಇದನ್ನು 750 ಅಂತ ಇಟ್ಕೊಂಡ್ರು ಕೂಡ 1050. ಸೊ 300 ಮಾರ್ಕ್ಸ್ ಡಿಫ್ರೆನ್ಸ್ ಆಗಿದೆ, ರೈಟ್. ಸೊ ನೋಡಿ 5 ಮಾರ್ಕ್ಸಿಗೆ 300 ಮಾರ್ಕ್ಸ್ ಡಿಫ್ರೆನ್ಸ್ ಆಯ್ತು ಇಲ್ಲಿ. ಯಾವುದು? KCET 5 ಮಾರ್ಕ್ಸಿಗೆ. ಸೊ ಹಾಗೆ ನೋಡಿದ್ರೆ ಇಲ್ಲಿ 289, 130 ಇದೆ, ರೈಟ್. ನೋಡಿ KCET ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಆಯಿತು, 3 ಮಾರ್ಕ್ಸ್ ಜಾಸ್ತಿ ಆಯಿತು. ಬೋರ್ಡ್ ಪರ್ಸೆಂಟೇಜ್ ಸೊ 89 to 95 ಅಂತಂದ್ರೆ 6 ಮಾರ್ಕ್ಸ್ ಕಡಿಮೆ ಆಯಿತು. ಸೊ 1100. ನೋಡಿ 50% ಡಿಫ್ರೆನ್ಸ್ ಅಷ್ಟೇ. ಇದರಿಂದ ನಮಗೇನು ಗೊತ್ತಾಗ್ತದ ಅಂತಂದರೆ ಯುವರ್ ಬೋರ್ಡ್ ಪರ್ಸೆಂಟೇಜ್ ಈಸ್ ಇಂಪಾರ್ಟೆಂಟ್, ರಿಮೆಂಬರ್. ಸಿ ಹಾಗಂದ್ರೆ CET ಇಂಪಾರ್ಟೆಂಟ್ ಅಲ್ವಾ ಅಂತ ಕೇಳಬಹುಂಗಿಲ್ಲ. ಸಿ ನಾವು ಯಾವಾಗ ಅದನ್ನು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಅದಕ್ಕಿಂತ ಇದು ಇಂಪಾರ್ಟೆಂಟ್ ಅಂತ ಅಷ್ಟೇ. ಬೋರ್ಡ್ ಪರ್ಸೆಂಟೇಜ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ರಿಮೆಂಬರ್ ಬೋರ್ಡ್ ಪರ್ಸೆಂಟೇಜ್, ರೈಟ್. ಸೊ ಬೋರ್ಡ್ ಪರ್ಸೆಂಟೇಜ್ ಆ್ಯಂಡ್ KCET ಪರ್ಸೆಂಟೇಜ್ ಇಲ್ಲಿ ನೋಡ್ತಾ ಹೋಗಿ ನೀವು, ರೈಟ್. ಸೊ 287, 127 ಇದೆ, 1445 ಬರ್ತಾ ಇದೆ. 293, 122 ಇದೆ, ಸೊ 1596 ಬರ್ತಾ ಇದೆ. ಸೊ ಈ ಒಂದು PDF ಎಲ್ಲಿ ನಿಮಗೆ ಎಕ್ಸೆಸ್ ಆಗ್ತದ ಅಂತಂದರೆ ನನ್ನ ಒಂದು ಸಾರಥಿ ಮತ್ತು ಸಾರಥಿ ಪ್ಲಸ್ ಬ್ಯಾಚಲ್ಲಿ ಯಾರು ಇರ್ತಾರೆ ಅಂದರೆ ಪರ್ಸನಲ್ ಗೈಡೆನ್ಸ್ ಬ್ಯಾಚಲ್ಲಿ ಯಾರು ಇರ್ತಾರೆ ಅವರಿಗೆ ನಾನು ಇದನ್ನು ಕಳಿಸ್ಕೊಟ್ಟಿರ್ತೀನಿ. ಸೊ ನನ್ನ ಒಂದು RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ, ವೆರಿ ಇಂಪಾರ್ಟೆಂಟ್, ನನ್ನ ಒಂದು RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ 2023 ನೀಟ್ ಕಟ್ ಆಫ್ MBBS ಕಟ್ ಆಫ್ನ ಒಂದು PDF ಅನ್ನು ಕೂಡ ರಿಲೀಸ್ ಮಾಡಿದ್ದೀರಿ 499 ರುಪೀಸ್ಗೆ. ಸೊ ಅದರಲ್ಲೇ ಇದನ್ನು ಕೂಡ ನಾನು ಆ್ಯಡ್ ಮಾಡಿರ್ತೀನಿ, ರೈಟ್. ಸೊ ನೋಡಿ 287, 127 ನೋಡಿ ಇಲ್ಲಿ 293 ಇದೆ, ಹೌದಾ? ಇಲ್ಲಿ 295, 293 ಇದೆ. ಬಟ್ ಇಲ್ಲಿ 122, 127, ರೈಟ್. ಸೊ ಅಂದರೆ ಇಲ್ಲಿ 5 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ, ಇಲ್ಲಿ ಓನ್ಲಿ 2 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ. ನಿಮ್ಮ ಡಿಫ್ರೆನ್ಸ್ ನೋಡಿ ಇಲ್ಲಿ. ಸೊ ಇಲ್ಲಿ ನೋಡಿ 15962, 1052. ಸೊ ಆಲ್ಮೋಸ್ಟ್
500 ಮಾರ್ಕ್ಸ್ ಡಿಫ್ರೆನ್ಸ್ ಆಯಿತು. ಸೊ ಹಾಗೆ ನೋಡಿದರೆ ಬೋರ್ಡ್ ಪರ್ಸಂಟೇಜ್ ಅಂತ ಅಲ್ಲ, ಸೊ KCET ಮತ್ತು ಬೋರ್ಡ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದರಲ್ಲಿ ಹಾಗೆ ನೋಡಿದರೆ ಮಾರ್ಕ್ಸು ಈ ವರ್ಷ 141ಗೆ ಇರೋದಕ್ಕೆ ಸೊ CET KCET ಮಾರ್ಕ್ಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಈಗ ಯಾರ್ಯಾರು ಇಂಪ್ರೂವ್ಮೆಂಟ್ ಎಕ್ಸಾಮಿಗೆ ಮಾಡಿಕೊಂಡು ಒಂದಷ್ಟು ಬೋರ್ಡ್ ಎಕ್ಸಾಮ್ ಪರ್ಸಂಟೇಜನ್ನು ಜಾಸ್ತಿ ಮಾಡ್ಕೊಂಡಿದ್ರಿ, ಡೆಫಿನೆಟ್ಲಿ ನಿಮಗೆ ಆ ಬೋರ್ಡ್ ಪರ್ಸಂಟೇಜ್ ಹೆಲ್ಪ್ ಆಗಿ ಆಗ್ತದೆ. ಮುಂದೆ ನೋಡ್ತಾ ಹೋಗಿ, ಹಾಗೇನೆ ನೋಡ್ತಾ ಹೋಗಿ, ನಾನು ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಿಲ್ಲ. ಟೇಕ್ ದ ಸ್ಕ್ರೀನ್ಶಾಟ್ ಆ್ಯಂಡ್ ಸೊ ಯು ಕ್ಯಾನ್ ಅನಲೈಸ್. ನೋಡಿ 289% ಇದೆ, 101 ಮಾರ್ಕ್ಸ್ ಇದೆ, 180 ಹೇಳ್ತಾ ಇದ್ದೀನಿ ನಾನು. ಪರ್ಸಂಟೇಜ್ ನೋಡಬೇಡಿ, 48.16% ಇದೆ, 28.05 ಇದೆ, ಟೋಟಲ್ 76% ಆಯಿತು. ಸೊ 6098 ಮಾರ್ಕ್ಸ್ ಬರ್ತಾ ಇದೆ. 76%ಗೆ 6098 ಮಾರ್ಕ್ಸ್ ಬರ್ತಾ ಇದೆ. ಸೊ ಹಾಗೆ ಕೆಳಗೆ ನೋಡ್ತಾ ಹೋಗಿ, 6098 ಎಲ್ಲಿ ಹೋಯಿತು? ಎಸ್, ನೋ ಯು ಕ್ಯಾನ್ ಸಿ. ಟೇಕ್ ದ ಸ್ಕ್ರೀನ್ಶಾಟ್ ಆ್ಯಂಡ್ ಅನಲೈಸ್. ನೋಡಿ 290, 99 ಇದೆ, 27.5, 6527 ಇದೆ, ರೈಟ್. ನೋಡಿ 280, 97, ಸೊ 9698 ಇದೆ, ರೈಟ್. 288, 84, ಸೊ 113,866 ಇದೆ. ನೋಡಿ 288 ಮಾರ್ಕ್ಸ್ ಇರುವಂಥದ್ದು 84, 48% ಬೋರ್ಡ್ ಆಯಿತು, 23% KCET ಆಯಿತು, 71.33, 13866 ರ್ಯಾಂಕಿಂಗ್ ಬಂದಿರೋವಂಥದ್ದು, ರೈಟ್. ಸೊ ನೆಕ್ಸ್ಟ್ ಪೇಜ್ ತೋರಿಸ್ತೀನಿ. ಸಿ ಹಿಯರ್, ಇದು ಬೋರ್ಡ್ ಪರ್ಸಂಟೇಜ್, ಇದು ಬೋರ್ಡ್ ಮಾರ್ಕ್ಸ್, KCET ಮಾರ್ಕ್ಸ್, 50% ಆಫ್ ಬೋರ್ಡ್, 50% ಆಫ್ KCET, ಟೋಟಲ್ ಪರ್ಸಂಟೇಜ್ ಆ್ಯಂಡ್ ರ್ಯಾಂಕ್. ಸೊ ಹಿಯರ್ ಆಲ್ಸೋ ಯು ಕ್ಯಾನ್ ಸಿ. ಸೊ ಒಂದ್ಸಾರಿ ಸ್ಕ್ರೀನ್ಶಾಟ್ ತೊಗೊಂಡು ಯು ಕ್ಯಾನ್ ಅನಲೈಸ್. ರ್ಯಾಂಕ್ ನೋಡಿ ಹೇಗೆ ವೇರಿ ಆಗ್ತಾ ಇದೆ ಅಂತೇಳಿ, ರೈಟ್. ಹೇಗೆ ವೇರಿ ಆಗ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ನೋಡಿ ಪರ್ಸಂಟೇಜ್ ಇಲ್ಲಿ ಕಡಿಮೆ ಆಗ್ತಾ ಹೋಯಿತು, ಇಲ್ಲಿ ಆಲ್ಮೋಸ್ಟ್ ಸೇಮ್ ಇದೆ, 47, 46, 48, 46, 47, 46 ಅಂತೇಳಿ. ಬಟ್ ಇಲ್ಲಿ ನೋಡಿ 23, 23, 23, 21, 20, 21, 19, 20, 21, 19, 21. ಸೊ ಇಲ್ಲಿ ಪರ್ಸಂಟೇಜ್ ಸ್ವಲ್ಪ ಏರಿಯೇಷನ್. ಸಿ ಏನಾಗ್ತದೆ ಜನರಲಿ ಅಂತ ಅಂದರೆ, ನಿಮ್ಮ ಈ ಒಂದು 10,000 ಅಥವಾ 15,000 ಮೇಲಿನ ರ್ಯಾಂಕಲ್ಲಿ ಡಿಫ್ರೆನ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ಬಿಡ್ತದೆ. ನೋಡಿ ಇಲ್ಲಿ ನೋಡಿ 69.6%ಗೆ 18,000 ಇದ್ದರೆ 69.3%ಗೆ 19,000 ರ್ಯಾಂಕ್ ಬಂದುಬಿಡ್ತು. 1000 ರ್ಯಾಂಕ್ ಡಿಫ್ರೆನ್ಸ್ ಆಯಿತು 1%ಅಲ್ಲಿ, ಹೌದಾ. ನೋಡಿ ಇಲ್ಲಿ 67.94, 69.88 ಡಿಫ್ರೆನ್ಸ್ 23, 24, ರೈಟ್. ಸೊ ನೋಡಿ 66% 30,245 ರ್ಯಾಂಕ್ ಬಂದಿದೆ ಲಾಸ್ಟ್ ಇಯರು. 270 ಬೋರ್ಡಿಗೆ, 77 KCETಗೆ, 180 ಇದು 180ಗೆ. ಇದೇ 77 ಇವತ್ತೇನು ಈ ವರ್ಷ ಏನಾದರೂ ನಿಮಗೆ 141ಗೆ ಬಂದರೆ ಡೆಫಿನೆಟ್ಲಿ ನಿಮ್ಮ ಮಾರ್ಕ್ಸ್ ರ್ಯಾಂಕ್ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಸೊ ಅದಕ್ಕೆ ನೀವು ಇದನ್ನು ನೋಡಿ, ಪರ್ಸಂಟೇಜ್, ಟೋಟಲ್ ಪರ್ಸಂಟೇಜನ್ನು ನೋಡಿ, ಇದನ್ನು ನೋಡಿನ ಹೊರತು ಈ ವರ್ಷದ ಪರಿಸ್ಥಿತಿಯೊಳಗೆ ಇಲ್ಲಿ ನೀವು ನೋಡೋದ್ರಲ್ಲಿ ಅರ್ಥನೇ ಇಲ್ಲ. ಈ ಮಾರ್ಕ್ಸನ್ನು ನೋಡೋದ್ರಲ್ಲಿ ನಿಮಗೆ ಅರ್ಥನೇ ಇಲ್ಲ, ಗೊತ್ತಿರಲಿ. ಈ ಮಾರ್ಕ್ಸನ್ನು ನೀವು ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಈ ವರ್ಷ ನೀವು 180ಗೆ ಪೇಪರ್ ಮಾರ್ಕ್ಸ್ ಬರ್ತಾ ಇಲ್ಲ, 141ಗೆ PCM ಮಾರ್ಕ್ಸ್ ಬರ್ತಾ ಇದೆ ಅನ್ನೋದು ಗೊತ್ತಿರಲಿ, ರೈಟ್. ಸೊ ಇದೇ ರೀತಿ ಕೆಳಗಡೆ ನೋಡಿ, ರೈಟ್. ಸೊ ನೋಡಿ 1,18,843 ಯಾವಾಗ ಬಂದಿದೆ ಅಂತಂದರೆ 226 ಬೋರ್ಡು, 57. ಸೊ ದಿಸ್ ಈಸ್ ಫಾರ್ CET. ಅದೇ ರಿವರ್ಸ್ ನೋಡಿ 149% ಬೋರ್ಡ್, 149% ಅಂದ್ರೆ ಆಲ್ಮೋಸ್ಟ್ 50 ಮಾರ್ಕ್ಸ್ ಆಯಿತು ಒಂದೊಂದು ಸಬ್ಜೆಕ್ಟಿಗೆ. 111 ನೋಡಿ CET ಭಾಳ ಚೆನ್ನಾಗಾಗಿತ್ತು ಒಂದು 111 ಅಂದ್ರೆ ರ್ಯಾಂಕ್ ನೋಡಿ 1,03,057 ಬಂತು. ಇದೇ 111 ಮಾರ್ಕ್ಸ್ ಬೋರ್ಡ್ ಏನಾದರೂ ಒಂದು ಪರ್ಸಂಟೇಜ್ ಚೆನ್ನಾಗಿ ಮಾಡ್ಕೊಂಡಿದ್ದಿದ್ರೆ, ನೋಡಿ 111 ಮಾರ್ಕ್ಸಿಗೆ ಬೋರ್ಡ್ ಏನಾದರೂ ಅವನು ಚೆನ್ನಾಗಿ ಮಾಡ್ಕೊಂಡಿದ್ದಿದ್ರೆ, ಐ ಕುಡ್ ಹ್ಯಾವ್ ಶೋ ಯು ಇಲ್ಲಿ. ಸೊ 111 ಮಾರ್ಕ್ಸಿಗೆ ನೋಡಿ ಬೋರ್ಡ್ ಏನಾದರೂ ಚೆನ್ನಾಗಿ ಮಾಡ್ಕೊಂಡಿದ್ದಿದ್ರೆ, ನೋಡಿ 111 ಮಾರ್ಕ್ಸಿಗೆ ಅದೇ ಬೋರ್ಡ್ ಒಂದೇನಾದರೂ 272 ಆಗಿದ್ದಿದ್ರೆ ರ್ಯಾಂಕ್ ನೋಡಿ 6,128. ವೆರ್ ಈಸ್ 1 lakh, ವೆರ್ ಈಸ್ 6,128. ಅದಕ್ಕೆ ಹೇಳಿದ್ದು ಬೋರ್ಡ್ ಮಾರ್ಕ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ನೀವು KCET ಚಲೋ ಮಾಡಿಬಿಡ್ತೀರಿ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಎಲ್ಲೋ ಮಾಡಿಬಿಡ್ತೀರಿ, ಆದರೆ ಬೋರ್ಡ್ ಎಕ್ಸಾಮೇ ಚೆನ್ನಾಗಾಗಲಿಲ್ಲ ಅಂದರೆ ರಿವರ್ಸ್ ಇಟ್. ಬೋರ್ಡ್ ಎಕ್ಸಾಮ್ ಭಾರಿ ಚೆನ್ನಾಗಾಗಿದೆ, ಬೋರ್ಡ್ ಎಕ್ಸಾಮ್ ಬಗ್ಗೆ ಡೌಟೇ ಇಲ್ಲ. ನೋಡಿ 287, 289, 283, 270. ನೋಡಿ 270 ಅಂತಂದ್ರೆ ಆಲ್ಮೋಸ್ಟ್ 90% ಬೋರ್ಡು, 90% PCM.
ಬಟ್ 77 ಮಾರ್ಕ್ಸು 30,000 ರ್ಯಾಂಕ್ ಬಂತು. 30,000 ಆಲ್ಸೋ ಗುಡ್ ರ್ಯಾಂಕ್, ಡಿಸೆಂಟ್ ರ್ಯಾಂಕ್. ಸೊ ಅದ ನೋಡಿ ಇಲ್ಲಿ 282 ಅಂತಂದ್ರೆ ಆಲ್ಮೋಸ್ಟ್ 93% ಮೇಲೆ ಆಯಿತು. ಬಟ್ 63 ಆಯ್ತು ಇಲ್ಲಿ, 63 ಆಯಿತು, 39,000 ಬಂತು ಇಲ್ಲಿ. ಸೊ 65,000 ನೋಡಿ, 65 256 ಬೋರ್ಡ್ ಕಡಿಮೆ ಆಯಿತು. ಇಲ್ಲಿ ಬೋರ್ಡ್ ಭಾಳ ಕಡಿಮೆ ಆಯಿತು, 57 ಇದೆ, 1,18,843. ಸೊ ಅದಕ್ಕೆ ಬೋರ್ಡ್ ಇಂಪಾರ್ಟೆಂಟ್ ಆಗ್ತದೆ, KCET ಇಂಪಾರ್ಟೆಂಟ್ ಆಗ್ತದೆ. ಬೋರ್ಡ್ ಸ್ವಲ್ಪ ಮೇಲೆ, KCET ಸ್ವಲ್ಪ ಕಡಿಮೆ ಅಷ್ಟೇ. ನೆಕ್ಸ್ಟ್ 2023 ಮತ್ತು 2022 ಡಾಟಾವನ್ನು ನಿಮಗೆ ನಿಮ್ಮ ಒಂದು ಅಂದಾಜಿಗೆ ನಾನು ತೋರಿಸ್ಬೇಕು ಅಂತ ಅಂದರೆ, ಸೊ ನೋಡ್ತಾ ಹೋಗಿ ಇಲ್ಲಿ ನೋಡಿ ಟೋಟಲ್ ಪರ್ಸೆಂಟೇಜ್. ಇದನ್ನು ನಾನು ತೆಗೆದುಕೊಂಡಿರುವಂಥದ್ದು KCET 50% ಪ್ಲಸ್ ಬೋರ್ಡ್ 50% ಆ್ಯಡ್ ಮಾಡಿಬಿಟ್ಟು ನೋಡಿ 88.16 ಇದ್ದರೆ 377 ರ್ಯಾಂಕ್ ಬಂದಿದೆ ಈ ವರ್ಷ, ಅಂದರೆ ಲಾಸ್ಟ್ ಇಯರ್ 2023. 92.66 ಇದ್ದರೆ 91 ಬಂದಿದೆ. ನೀವು ಇದನ್ನೇ ಮತ್ತೆ ಇದನ್ನು ಕಂಪೇರ್ ಮಾಡಿ, ಇದನ್ನು ಮತ್ತೆ ಇದನ್ನು, ಇಟ್ಸ್ ಅ ಬೆಟರ್. ಸೊ 769 803 ಕಂಪೇರ್ ಮಾಡಿ, ಅಥವಾ 377 326 ಕಂಪೇರ್ ಮಾಡಿ. ಒಂದು 50 ಡಿಫ್ರೆನ್ಸ್ ಇದೆ, ಇರಲಿ. 89.5 88.16 ಹೌದಾ, 85.8 ಇಲ್ಲಿ ನೋಡಿ 85.3 ಆಲ್ಮೋಸ್ಟ್ ಸೇಮ್ ಇದೆ. ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ 1052 1036 ನೋಡಿ, ಹೌದಾ, 1036 83.9 ಇದು 2022 ಡಾಟಾ. ಸೊ 84.4 ಆದವನಿಗೆ 1052 ಬಂದಿದೆ, ರೈಟ್. ಸೊ ಅದೇ ಟೈಪ್ ನೋಡ್ತಾ ಹೋಗಿ, ಅದೇ ಟೈಪ್ ಇಲ್ಲಿ ರೈಟ್. ಸೊ ಈಗ ಕಂಪ್ಯಾರಿಸನ್ ನೋಡಿ, 1583 ಆ್ಯಂಡ್ 1596 ಪರ್ಸೆಂಟೇಜ್ ನೋಡಿ, 82.72 81.55 ಆಲ್ಮೋಸ್ಟ್ 1% ಡಿಫ್ರೆನ್ಸ್ ಇದೆ. ಅಂದರೆ ಅಲ್ಲಿಗೂ ಇಲ್ಲಿಗೂ 1% ಡಿಫ್ರೆನ್ಸ್ ಆಗ್ತಾ ಹೋಗಿದೆ, ರೈಟ್. ಸೊ ಅದೇ ರೀತಿ ಈ ಕಡೆ ಇರೋದು 2022 ಡಾಟಾ, ರೈಟ್. ಸೊ 2023 ಡಾಟಾ ನೋಡಿ. ಸೊ 76%, 76%ಗೆ 78% ನೋಡ್ತಾ ಹೋಗಿ, 78% 2890 ಇದೆ, ರೈಟ್. ಸೊ ಅದೇ ಇಲ್ಲಿ 74%ಗೆ 77,996 ಬಂದುಬಿಟ್ಟಿದೆ. ಸಿ ದ ಡಿಫರೆನ್ಸ್. ಮುಂದೆ ಹೋಗ್ತಾ ಹೋಗ್ತಾ ಡಿಫ್ರೆನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. 1000 ಒಳಗೆ 1500 ಒಳಗೆ 2000 ಒಳಗೆ ಅಷ್ಟು ಡಿಫ್ರೆನ್ಸ್ ಕಾಣೋದಿಲ್ಲ ನಿಮಗೆ. 2000 ತನಕ ಡಿಫ್ರೆನ್ಸ್ ಅಷ್ಟು ಕಾಣೋದಿಲ್ಲ ನೋಡಿ. 1852, ರೈಟ್. ಸೊ 80% ನೋಡಿ, ಇಲ್ಲಿ 80%, 2674. ಸೊ ಇಲ್ಲಿ 1852, ಭಾಳ ಡಿಫ್ರೆನ್ಸ್ ಏನಿಲ್ಲ. ಅದ್ರ ಮುಂದೆ ಡಿಫ್ರೆನ್ಸ್ ಆಗ್ತಾ ಹೋಗ್ತದೆ ನೋಡಿ. ಸೊ ಡಿಫ್ರೆನ್ಸ್ ನೋಡಿ, ಇಲ್ಲಿ 74%. ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಹೋಗಿ 73 ನೋಡಿ. ದಿಸ್ ಒನ್ ಇಸ್ ಅ ಬೆಟರ್ ಕಂಪ್ಯಾರಿಸನ್ ನೋಡ್ರಿ. 73.88 ಹಿಯರ್ 5445 ಇದೆ, ರೈಟ್. ದಿಸ್ ಒನ್ ಭಾಳ ಇಂಪಾರ್ಟೆಂಟ್ ಕಂಪ್ಯಾರಿಸನ್ 2022ಗೆ. ಸೊ 5445 ರ್ಯಾಂಕ್ ಇದೆ, 73.8. ಇಲ್ಲಿ 73.55ಗೆ 9737 ಇದೆ. ಸಿ ದ ಡಿಫ್ರೆನ್ಸ್ 5000 9000 ಇಲ್ಲಿ, ರೈಟ್. ಸೊ ಅದೇ ರೀತಿ ಇಲ್ಲಿ ನೋಡಿ 70%ಗೆ ಆಲ್ಮೋಸ್ಟ್, ಸೊ 70.1% ಇದ್ದರೆ 16,000, 70.1%, ಸೊ 11%, ಸೊ 16,834 ಇದೆ, ರೈಟ್. ಸೊ 16,834. ಇಲ್ಲಿ ನಿಮಗೆ 70, ಐ ಹೋಪ್ ಇಟ್ ಈಸ್ ನಾಟ್ ದೇರ್ ಹಿಯರ್, ಇದರಲ್ಲಿ ಇಲ್ಲ 70. ಇಫ್ ಇಟ್ ಈಸ್ ದೇರ್ ಐ ವಿಲ್ ಶೋ. 70 ನೋಡಿ, 70%ಗೆ 9060 ಇದೆ, 70%ಗೆ 9060 ಇದೆ. ಇಲ್ಲಿ 70%ಗೆ 16,193 ಇದೆ, ಅಥವಾ 15,827 ಇದೆ 70%ಗೆ. ಸಿ ದ ಡಿಫ್ರೆನ್ಸ್ ಆಲ್ಮೋಸ್ಟ್ ಡಬಲ್ ಆಗಿಬಿಡ್ತು ಈ ಸಾರಿ, ರೈಟ್. ಸೊ ಇದು ನೋಡಿ, ಇದು ಅಗೇನ್ 2023 ಡೇಟಾ, ಇದು 2022 ಡೇಟಾ, ಅಂದರೆ ನಿಮ್ಗೆ ಕಂಪ್ಯಾರಿಸನ್ ಇರಲಿ ಅಂತ. ಸೊ ಮುಂದೆ ನೋಡಿ 55.6%, ಇದು ಭಾಳ ಸಿಂಪಲ್, ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸು. 55.6%, 1,03,057. 55.3%,
ಸೊ ಆಲ್ಮೋಸ್ಟ್ 55.7%, 62,758, ಆಲ್ಮೋಸ್ಟ್ ಡಬಲ್ಡ್. ಸೊ ಆಲ್ಮೋಸ್ಟ್ 50,000 ಇನ್ಕ್ರೀಸ್ ಇನ್ ದ ರ್ಯಾಂಕ್. ಯಾಕೆ ಅಂತ ಅಂದರೆ ಇದರಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಕಡಿಮೆ ಇದ್ದರು, ಇದರಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಜಾಸ್ತಿ ಆದರು. ಈ ವರ್ಷ ನಮಗೆಲ್ಲ ಗೊತ್ತೇ ಇದೆ 3.5 ಲ್ಯಾಕ್ ಸ್ಟೂಡೆಂಟ್ಸ್ಗಳು ದೇ ಹ್ಯಾವ್ ರಿಟರ್ನ್ ದ ಎಕ್ಸಾಮ್. 3.5 ಲ್ಯಾಕ್ ಬರೆದ್ರೂ 3.2 ಲ್ಯಾಕ್ ತನಕ ಎಕ್ಸಾಮ್ ಬರೆದಿದ್ದಾರೆ. ಆಲ್ಮೋಸ್ಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಡಬಲ್ ಅಂತಲೇ ಹೇಳ್ಬೋದು. ನಂಬರ್ ಆಫ್ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಆಲ್ಮೋಸ್ಟ್ ಡಬಲ್ ಆಗಿದೆ, ಗೊತ್ತಿರಲಿ. ಸೊ ಹಾಗಾದರೆ ಈ ವರ್ಷ ಒಂದು ಪ್ರೆಡಿಕ್ಷನ್ ಏನಿರ್ಬೋದು? ಇದು ನನ್ನ ಪ್ರೆಡಿಕ್ಷನ್ ಅಷ್ಟೇ. ಸೊ ರಿಸಲ್ಟ್ ಬಂದಮೇಲೆ ನನಗೆ ಬೈಕೋತೀರಿ ನೀವು, ಸರಿ ಆಗಲಿಲ್ಲ ಅಂದರೆ. ಸರಿ ಆದರೆ ಮಸ್ತು ಕೊಟ್ಟಾರ ಸರ್ ಅಂತ ಅನ್ಕೋತೀರಿ. ಸೊ ವಾಟ್ ಎವರ್ ಇಟ್ ಮೇ ಬಿ, ನಿಮಗೊಂದು ಐಡಿಯಾ ಬರಲಿ ಅಂತ ಅಷ್ಟೇ ನನ್ನ ಒಂದು ಪ್ರೆಡಿಕ್ಷನ್. 90% ಪ್ಲಸ್ ಬಂದರೆ ಲೆಸ್ ದೆನ್ 300 ನಿಮ್ಮ ರ್ಯಾಂಕ್ ಈ ವರ್ಷ ಬರ್ಬೋದು. 87 to 90% ಇದ್ದರೆ ಲೆಸ್ ದೆನ್ 700 ವಿ ಕ್ಯಾನ್ ಎಕ್ಸ್ಪೆಕ್ಟ್. 85 to 87% ಇದ್ದರೆ ಲೆಸ್ ದೆನ್ 1000 ವಿ ಕ್ಯಾನ್ ಎಕ್ಸ್ಪೆಕ್ಟ್. 83 to 85% ಲೆಸ್ ದೆನ್ 2000 ವಿ ಕ್ಯಾನ್ ಎಕ್ಸ್ಪೆಕ್ಟ್. 81 to 83% ಲೆಸ್ ದೆನ್ 5000. 79 to 81% ಲೆಸ್ ದೆನ್ 8000. 77 to 79% ಲೆಸ್ ದೆನ್ 10,000. 75 to 77%, ಸೊ almost less than 12,000. 73 to 75 less than 15,000. 72 to 73 less than 20,000. So 70 to 72 less than 25,000. 69 to 70 less than 30,000 ರ್ಯಾಂಕ್ ನಿಮ್ಗೆ ಬರುವಂಥ ಚಾನ್ಸಸ್ ಇದೆ. ಅದೇ ರೀತಿ 67 to 69 ಲೆಸ್ ದೆನ್ 40,000 ರ್ಯಾಂಕ್ ಬರ್ಬೋದು. 62 to 65 ಲೆಸ್ ದೆನ್ 70,000. 58 to 62 ಲೆಸ್ ದೆನ್ 1 ಲ್ಯಾಕ್. ಸೊ ಲೆಸ್ ದೆನ್ 58% ಇದ್ದರೆ ಮೋರ್ ದೆನ್ 1 ಲ್ಯಾಕ್ ರ್ಯಾಂಕ್ ಬರೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಮೋರ್ ದೆನ್ 1 ಲ್ಯಾಕ್ ರ್ಯಾಂಕ್ ಅಂತಂದರೆ ಇಟ್ ಈಸ್ ಆಫ್ ನೋ ಯೂಸ್, ರೈಟ್? ಸೊ ಇದು ನನ್ನ ಪ್ರೆಡಿಕ್ಷನ್. ಇದು ನಿಜ ಆಗ್ಬೋದು, ಆಗದೇನೂ ಇರ್ಬೋದು. ನಿಜ ಆಗಿದರೆ ಫೈನ್, ಆಗಲಿಲ್ಲ ಅಂದರೆ ಸಾರಿ ಫಾರ್ ದ್ಯಾಟ್. ಯಾಕಂದ್ರೆ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ನಿಜ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ನಿಮಗೊಂದು ಐಡಿಯಾ ಇರಲಿ ಅಂತ ಅಷ್ಟೇ. ಬಟ್ ಈ ವರ್ಷ ಕಾಂಪಿಟೇಷನ್ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟೇ ಇಲ್ಲ. ನೋ ಡೌಟ್ ಎಟ್ ಆಲ್. ಕಾಂಪಿಟೇಷನ್ ಜಾಸ್ತಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋವಂಥದ್ದು ಇದು ಈ ವರ್ಷದ ಒಂದು ಪ್ರೆಡಿಕ್ಷನ್ ಅಷ್ಟೇ, ರೈಟ್? ಸೊ ಇದು ಇಷ್ಟು ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.